ಹೈ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಬಿಲಿಯನಿಯರ್ಸ್ಗೆ ಹಣ ಖರ್ಚಾಗೋಯ್ತು ಅನ್ನೋ ಯೋಚನೆನೇ ಇಲ್ಲ. ಕೇವಲ ಲೈಫ್ ಸ್ಟೈಲ್ ಗೋಸ್ಕರನೇ ಕೆಲ ಕೋಟಿ ಗಟ್ಟಲೆ ಖರ್ಚು ಮಾಡುವಂತಹ ಧನವಂತರು ಈ ಪ್ರಪಂಚದಲ್ಲಿ ತುಂಬಾ ಜನನೇ ಇದ್ದಾರೆ. ಆದ್ರೆ ಈ ದಿನ ನೀವು ಈ ಒಬ್ಬ ಶೇಖ್ ಬಗ್ಗೆ ನೋಡಿದ್ರೆ ಖಚಿತವಾಗ್ಲೂ ನಾವು ಕೂಡ ಈತನ ರೀತಿ ಧನವಂತನಾಗಿದ್ರೆ ಚೆನ್ನಾಗಿರೋದೇನೋ ಅನ್ಸುತ್ತೆ. ಈಗ ಇಲ್ಲಿ ಯಾರ ಬಗ್ಗೆ ನೋಡ್ತಿದಿರೋ, ಈತ ಜಸ್ಟ್ ಒಂದು ಟೀ ಕುಡಿಯೋದಕ್ಕೇನೆ ಬಂಗಾರದ ಟೀ ಕಪ್ಸ್ ಅನ್ನ ಉಪಯೋಗಿಸ್ತಾರೆ. ಬಂಗಾರದ ಮಂಚದ ಮೇಲೆನೆ ನಿದ್ರಿಸ್ತಾರೆ. ಅಷ್ಟೇ ಅಲ್ಲ, ಆತ ಉಪಯೋಗಿಸೋ ವಿಮಾನವೂ ಕೂಡ ಬಂಗಾರದ್ದೇ. ಇಷ್ಟಕ್ಕೆ ಆಶ್ಚರ್ಯ ಪಡಕ್ ಹೋಗ್ಬೇಡಿ, ಇನ್ನು ಮುಂದೆ ತುಂಬಾ ಇದೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ. ಅಂಡ್ ಹಾಗೆ ನಾನು ಒಂದು ಸ್ಮಾಲ್ ರಿಕ್ವೆಸ್ಟ್, ವಿಡಿಯೋ ಜಸ್ಟ್ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಸಣ್ಣ ಲೈಕ್ ನಮ್ಗಿನ್ನು ಇದೇ ರೀತಿಯ ಎಷ್ಟೋ ವಿಡಿಯೋಸ್ ನಿಮ್ ಮುಂದೆ ತರೋದಕ್ಕೆ ಒಂದು ಮೋಟಿವೇಶನ್ ಕೊಟ್ಟಂಗಿರುತ್ತೆ. ಸೊ ಹಾಯ್, ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಈತನ ಪಾದ ನೆಲಕ್ಕೆ ತಗಲ್ದೇ ಇರೋದಕ್ಕೋಸ್ಕರನೇ ಈತ ಹೋಗಿದ್ದ ಜಾಗಗಳಲ್ಲಿ ಕಾರ್ಪೆಟ್ ಗಳನ್ನ ಹಾಸ್ತಾರ. ಇಲ್ಲಿವರೆಗೂ ನೀವು ನೋಡಿದ್ದು ಸೌದಿ ಅರೇಬಿಯಾದ ರಾಜ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ ಸೌದ್ ಬಗ್ಗೆನೆ. ಈತನ ಹತ್ರ ಮಿಲಿಯನ್ಸ್ ಬಿಲಿಯನ್ ಗಳಲ್ಲ ಟ್ರಿಲಿಯನ್ ಗಳಲ್ಲಿ ದುಡ್ಡಿದೆ. ಈ ಲೆಕ್ಕನೇ ಇಲ್ದ ಇರೋಂತ ಈ ದುಡ್ಡಲ್ಲಿ ತುಂಬಾ ಬೆಲೆ ಬಾಳುವಂತಹ ಭವನಗಳು, ಇನ್ನ ಪ್ರೈವೇಟ್ ವಿಮಾನಗಳು ಹಾಗೂ ಅನೇಕ ಲಕ್ಸುರಿ ಕಾರ್ಗಳು ಈತನ ಹತ್ರ ಇದೆ. ರೋಲ್ಸ್ ರಾಯ್ಸ್, ಲ್ಯಾಂಬೋರ್ಗಿನಿ, ಬುಗಾಟಿ, ಬೆಂಟಿಲಿ ಅಂಡ್ ಫೆರಾರಿ ನಂತಹ ಪ್ರಮುಖವಾದ ಈ ಕಾರ್ಗಳೆಲ್ಲ ಈತನ ಕಾರ್ ಕಲೆಕ್ಷನ್ಸ್ ನಲ್ಲಿ ಇದಾವೆ. ಕೇವಲ ಈತ ಕಾರ್ಗಳ ಮೈಂಟೆನೆನ್ಸ್ ಗೋಸ್ಕರನೇ ಕೆಲ ಕೋಟಿ ಗಟ್ಟಲೆ ಹಣವನ್ನ ಖರ್ಚು ಮಾಡ್ತಾರೆ. ಈತನ ಹತ್ರ ಹಣಕ್ಕೆ ಚೌಕಾಸಿನೇ ಇಲ್ಲ ಅಂತ ನೋಡಿದ್ರೇನೆ ಅರ್ಥ ಆಯ್ತಲ್ವಾ. ಇಷ್ಟೇ ಅಲ್ಲ, ನೀವು ಊಹಿಸಿರುವುದಕ್ಕಿಂತನೂ ಧನವಂತನು. ಎಸ್, ಈತನ ಜೀವನ ಶೈಲಿಯ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈತನ ಹತ್ರ ಇಷ್ಟು ಹಣ ಹೇಗ್ ಬಂತೋ ತಿಳ್ಕೊಬೇಕು. ಕಿಂಗ್ ಅಬ್ದುಲ್ಲಾನ ಒಂದು ಮರಣದ ನಂತರ ತನ್ನ ತಮ್ಮನಾದ ಈ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ ಸೌದ್ 2015ರಲ್ಲಿ ಸೌದಿಗೆ ರಾಜನಾಗಿ ಪ್ರವೇಶ ಮಾಡೋ ಸಮಯಕ್ಕೆ ಈತನ ವಯಸ್ಸು 79 ವರ್ಷ. ರಾಜನಾಗಿ ಬದಲಾಗಿದ ನಂತರ ಈತ ಸೌದಿ ಫ್ಯಾಮಿಲಿಯ ಒಂದು ಬಿಸ್ನೆಸ್ ಅನ್ನ ಈತ ನೋಡ್ಕೊಳ್ಳೋದು ನಡೀತು. ಬಿಸ್ನೆಸ್ ಅನ್ನ ಟೇಕ್ ಓವರ್ ಮಾಡಿದ ನಂತರ ಆತ ಒಂದು ದೊಡ್ಡ ನಿರ್ಣಯವನ್ನ ತಗೊಂಡ್ರು. ಅದೇನಂದ್ರೆ ಪ್ರಪಂಚದಲ್ಲೇ ಅತಿ ದೊಡ್ಡ ಆಯಿಲ್ ಕಂಪನಿ ಆಗಿರುವಂತ ಅರಾಮ್ಕೋವನ್ನ ತಗೊಂಡ. ಅರಾಮ್ಕೋ ಕಂಪನಿಯಲ್ಲಿ ಸುಮಾರು 98% ನಷ್ಟು ಷೇರು ಈತ ಒಬ್ಬನೇ ತಗೊಂಡ. ಈ ಆಯಿಲ್ ಕಂಪನಿ ಸಹಾಯದಿಂದ ಈತನ ಕುಟುಂಬದ ಆದಾಯ $1.4 ಟ್ರಿಲಿಯನ್ ಹೆಚ್ಚಾಯ್ತು. ಸೌದಿ ಕುಟುಂಬದಲ್ಲಿ 2,000 ಮಂದಿ ಸದಸ್ಯರಿದ್ದಾರೆ. ಇವರೆಲ್ಲರಿಗೂ ಸಂಬಂಧಿಸಿರೋ ವ್ಯಾಪಾರಗಳೆಲ್ಲವನ್ನು ಈ ಸಲ್ಮಾನ್ ಅಬ್ದುಲ್ ಅಜೀಜ್ ಕೈಯಲ್ಲೇ ಇದೆ. ಈ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಹತ್ರ ಸುಮಾರು 12 ಪ್ಯಾಲೇಸ್ ಗಳಿದಾವೆ. ಈ 12 ಪ್ಯಾಲೇಸ್ ಗಳಲ್ಲಿ 3 ಪ್ಯಾಲೇಸ್ ಗಳಂತೂ ತುಂಬಾ ಪ್ರಸಿದ್ಧಿ ಹೊಂದಿದಾವೆ. ಇವುಗಳಲ್ಲಿ ಎಲ್ಲ ಸೌಕರ್ಯಗಳಿರೋ ರೀತಿನೇ ನಿರ್ಮಿಸಿದ್ದಾರೆ. ಇದರಲ್ಲಿ ಫಸ್ಟ್ ಪ್ಯಾಲೇಸ್ ಯಮಮಾ ಪ್ಯಾಲೇಸ್, ಸೆಕೆಂಡ್ ಒನ್ ಅಲೌಜಾ ಪ್ಯಾಲೇಸ್, ಥರ್ಡ್ ಒನ್ ಅತ್ಯಂತ ಖರೀದಾದ ಪ್ಯಾಲೇಸ್ ಎರಿಗಾ ಪ್ಯಾಲೇಸ್. ಈ ಪ್ಯಾಲೇಸ್ ನ ಬಗ್ಗೆ ನೋಡೋದಾದ್ರೆ ಈ ಭವನದ ಗೋಡೆಯ ಮೇಲೆ, ಇನ್ನ ರೂಫ್ ಗಳ ಮೇಲೆ ಹೀಗಿನ್ನು ಹೇಳ್ತಾ ಹೋದ್ರೆ ಅಲ್ಲಿ ಕಾಣಿಸೋ ಎಲ್ಲ ಡಿಸೈನ್ಸ್ ಬಂಗಾರದಿಂದಾನೇ ತಯಾರಿಸಿದ್ದಾರೆ. ಆಶ್ಚರ್ಯ ಆಗುತ್ತಲ್ವಾ. ಈ ಭವನದ ಕುರ್ಚಿಗಳಿಂದ ಹಿಡಿದು ಸೋಫಾಗಳವರೆಗೂ ಎಲ್ಲ ಬಂಗಾರದಲ್ಲೇ ಮಾಡಿಸಲಾಗಿದೆ. ಸೌದಿ ಅರೇಬಿಯಾದ ಪ್ರಜೆಗಳಿಗೆ ಇಲ್ವಾ ಅಲ್ಲಿನ ರಾಜರಿಗೂ ಕೂಡ ಈ ಬಂಗಾರ ಅಂದ್ರೆ ಎಲ್ಲಿ ಇಲ್ದೇ ಇರೋ ಪ್ರೇಮ. ಇನ್ನು ತನಗೆ ಅತ್ಯಂತ ಇಷ್ಟವಾದ ಜೆಟ್ಸ್ ಬಗ್ಗೆ ನೋಡೋದಾದ್ರೆ ಬೋಯಿಂಗ್ 747-400, ಬೋಯಿಂಗ್ 747-200, ಬೋಯಿಂಗ್ 777-300, ಏರ್ಬಸ್ A340-200, ಏರ್ಬಸ್ 787-81 ನಂತಹ 5 ಪ್ರತ್ಯೇಕ ವಿಮಾನಗಳಿದಾವೆ. ಅದರಲ್ಲಿ ಬೋಯಿಂಗ್ 747-200 ಇದೊಂದು ಕಮರ್ಷಿಯಲ್ ವಿಮಾನ ಆಗಿರೋದ್ರಿಂದ ಸಲ್ಮಾನ್ ಬಿನ್ ನ ಒಂದು ವ್ಯಕ್ತಿಗತ ಅವಸರಕ್ಕೋಸ್ಕರನೇ ತಯಾರು ಮಾಡಿಸಲಾಯಿತು. ಈ ವಿಮಾನ ಪ್ರಪಂಚದಲ್ಲೇ ಅತಿ ದೊಡ್ಡ ವಿಮಾನದಲ್ಲಿ ಒಂದು. ಈ ವಿಮಾನದಲ್ಲಿ ಒಂದೇ ಸರಿ 600 ಮಂದಿ ಪ್ರಯಾಣಿಸಬಹುದು. ಈ ವಿಮಾನದಲ್ಲಿ ಕಾನ್ಫರೆನ್ಸ್ ರೂಮ್ಸ್ ನಿಂದ ಹಿಡಿದು ಪರ್ಸನಲ್ ರೂಮ್ಸ್ ವರ್ಗು ಅಂಡ್ ಬಾತ್ರೂಮ್ಸ್ ನಿಂದ ಹಿಡಿದು ಬೆಡ್ ರೂಮ್ಸ್ ವರ್ಗು ಕೂಡ ಎಲ್ಲಾ ಸೌಕರ್ಯಗಳಿಂದಾನೇ ಇದಾವೆ. ಇಲ್ಲಿ ನಿಮ್ಗೆ ಎಲ್ಲಾ ಕಡೆ ಬಂಗಾರವೇ ಕಾಣಿಸುತ್ತೆ. ಸೊ ಈ ವಿಮಾನದ ಬೆಲೆ $100 ಮಿಲಿಯನ್. ಒಂದ್ ಬಾರಿ ಈ ಸಲ್ಮಾನ್ ವಾಷಿಂಗ್ಟನ್ ಹೋದ್ರೆ ಅಲ್ಲಿ 20 ರೂಮ್ಸ್ ಹೊಂದಿರುವಂತ ಒಂದು ದೊಡ್ಡ ಲಕ್ಸುರಿ ಹೋಟೆಲ್ ಅನ್ನ ಪೂರ್ತಿಯಾಗಿ ತನಗೋಸ್ಕರನೇ ಬುಕ್ ಮಾಡ್ಕೊಂಡ. ರಾಜ ಅಲ್ವಾ, ಒಂದು ಹೋಟೆಲ್ ಪೂರ್ತಿಯಾಗಿ ಬುಕ್ ಮಾಡ್ಕೊಳ್ಳೋದ್ರಲ್ಲಿ ವಿಶೇಷ ಏನಿದೆ ಅಂತ ನೀವು ಅನ್ಕೋಬಹುದು. ಆದ್ರೆ ವಿಷಯ ಇಷ್ಟರಲ್ಲೇ ಮುಗ್ದಿಲ್ಲ. ಆ ಹೋಟೆಲ್ ನ ಒಂದು ಡೆಕೋರೇಷನ್ಸ್ ಪೂರ್ತಿಯಾಗಿ ಬದಲಾಯಿಸಬೇಕು ಅಂತ ಸಲ್ಮಾನ್ ಆರ್ಡರ್ ಮಾಡ್ತಾನೆ. ಎಲ್ಲಾದ್ರೆ ಬಂಗಾರ ಇಲ್ವೋ ಅಲ್ಲಿನ ವಸ್ತುಗಳನ್ನ ಬದಲಾಯಿಸಿ ಅಂತ ಹೋಟೆಲ್ ಸಿಬ್ಬಂದಿಗಳಿಗೆ ಹೇಳ್ತಾನೆ. ಕೆಲವೇ ಕ್ಷಣಗಳ ನಂತರ ಆ ಹೋಟೆಲ್ ಪೂರ್ತಿಯಾಗಿ ಆತ ಹೇಳಿರೋ ಪ್ರಕಾರನೇ ಬದಲಾಯಿಸಿದ್ರಂತೆ. ಟೇಬಲ್, ಮಿರರ್ಸ್, ಹ್ಯಾಂಗರ್ಸ್ ನಂತಹದ್ರಿಂದ ಹಿಡಿದು ಎಲ್ಲವೂ ಬಂಗಾರದಿಂದನೇ ಮಾಡಿಸ್ಲಾಯ್ತು. ಆ ಹೋಟೆಲ್ಗೆ ಕಾರ್ಪೆಟ್ಸ್ ಅನ್ನು ಕೂಡ ಬದಲಾಯಿಸಿದ್ರಂತೆ. ಆತನ ಒಂದು ಕಾಲು ನೆಲದ ಮೇಲೆ ತಾಗದೆ ಇರೋ ರೀತಿ ಪಾರ್ಕಿಂಗ್ ಏರಿಯಾದಿಂದ ಹಿಡಿದು ಪೂರ್ತಿ ಹೋಟೆಲ್ ಎಲ್ಲ ಕಾರ್ಪೆಟ್ ಹಾಕ್ಸಿದ್ರು. ಸೊ ಧನವಂತರಾದ್ರೆ ಇಂತಹ ವಿಲಾಸವಂತಾದ ಜೀವನವನ್ನ ಎಲ್ಲಾ ಸೌಕರ್ಯಗಳಿಂದ ತುಂಬಾ ಹ್ಯಾಪಿಯಾಗಿ ಕಳಿಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನೂ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.